ವಿದ್ಯಾರ್ಥಿಗಳ ಜೀವಕ್ಕೆ ಆಪತ್ತು ಬಂದೊದಗಿದೆ. ಕ್ಲಾಸ್ ರೂಮ್ ಸೀಲಿಂಗ್ ಕುಸಿದು ಬೆಂಚ್ಗಳು ಪೀಸ್ ಆಗಿದ್ದಾವೆ. ಇದಕ್ಕೆ ಕಾರಣ ಕಳಪೆ ಕಾಮಗಾರಿ. ಬೆಂಗಳೂರಿನ ಸರ್ಕಾರಿ ಆರ್ಟ್ಸ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಕಾಲೇಜನ್ನ ನಂಬಿ ಬರೋರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡಲಾಗ್ತಾ ಇದೆ. ಕಟ್ಟಡ ಕಟ್ಟಿ ಕೆಲವೇ ವರ್ಷಗಳಲ್ಲಿ ಕುಸಿತಾ ಇದೆ ಮೇಲ್ಚಾವಣಿ. ಕಳಪೆ ಕಾಮಗಾರಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಳಪೆ ಕಾಮಗಾರಿ ಹಿಂದೆ ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಾ ಇದೆ. ಕಟ್ಟಡ ಕಟ್ಟಿ ಕೆಲವೇ ವರ್ಷಗಳಲ್ಲಿ ಕುಸಿತಾ ಇದೆ ಮೇಲ್ಚಾವಣಿ. ಕೋಟಿ ಹಣ ಲೂಟಿ ಮಾಡಿದ್ರ ಹಾಗಾದ್ರೆ ಅಧಿಕಾರಿಗಳು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಟ್ಟಡ ಕಟ್ಟಿ ಕೆಲವೇ ವರ್ಷಗಳಷ್ಟೇ ಆಗಿರೋದು, ಈಗಾಗಲೇ ಮೇಲ್ಚಾವಣಿ ಈ ರೀತಿಯಾಗಿ ಕುಸಿತಾ ಇದೆ. ಕ್ಲಾಸ್ ರೂಮ್ ನ ಸೀಲಿಂಗ್ ಕುಸಿತಾ ಇರೋದ್ರಿಂದಾಗಿ ಬೆಂಚ್ಗಳು ಸಹ ಪೀಸ್ ಆಗ್ತಾ ಇದ್ದಾವೆ. ಸರ್ಕಾರಿ ಕಾಲೇಜನ್ನ ನಂಬಿಕೊಂಡು ಏನಾದ್ರೂ ವಿದ್ಯಾರ್ಥಿಗಳು ಬಂದ್ರೆ ಅವ್ರ ಜೀವಕ್ಕೆ ಆಪತ್ತು. ಕಳಪೆ ಕಾಮಗಾರಿ ನಡೆಸಿರೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕುಸಿತಾ ಇದೆ ಮೇಲ್ಚಾವಣಿ. ವಿದ್ಯಾರ್ಥಿಗಳು ಸಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಟ್ಟಡ ಕಟ್ಟಿ ಕೆಲವೇ ವರ್ಷ ಆಗಿದೆ, ಆಗ್ಲೇ ಈ ರೀತಿಯಾಗಿ ಮೇಲ್ಚಾವಣಿ ಕುಸಿತಾ ಇದೆ ಅಂತ ಹೇಳಿದ್ರೆ ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸರ್ಕಾರಿ ಕಲಾ ಕಾಲೇಜು ಇದೆ. ಈ ಒಂದು ಕಾಲೇಜ್ಗೆ ತನ್ನದೇ ಆದಂತಹ ಇತಿಹಾಸ ಮತ್ತು ಶತಮಾನಗಳ ಇತಿಹಾಸ ಹೊಂದಿರುವಂಥ ಈ ಒಂದು ಸರ್ಕಾರಿ ಕಲಾ ಕಾಲೇಜು. ಈ ಕಾಲೇಜಿನಲ್ಲಿ ಸಾಕಷ್ಟು ಧೀಮಂತ ನಾಯಕರುಗಳು ಓದಿ ಹೋಗಿರುವಂಥ ಕಾಲೇಜು. ಈಗ ಇದರ ಮುಂದುವರೆದ ಭಾಗವಾಗಿ ಈ ಒಂದು ಹೊಸ ಕಟ್ಟಡ ಏನಿದೆ ಅದು ಕಾಮರ್ಸ್ ವಿಭಾಗ. ಅಂದರೆ ಈ ಹಿಂದೆ ಸರ್ಕಾರಿ ಕಲಾ ಕಾಲೇಜು ಬಾಲಕರ ಪದವಿ ಕಾಲೇಜು ಮಾತ್ರ ಇತ್ತು. ಈಗ ಅದು ಮುಂದುವರೆದ ಭಾಗವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಕಾಮರ್ಸ್ ವಿಭಾಗಕ್ಕೆ ಅನುಮತಿ ಕೊಟ್ಟ ನಂತರ ಈ ಒಂದು ಬ್ಲಾಕ್ನಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳದಲ್ಲಿ ಈ ಒಂದು ಕಳೆದ 4-5 ವರ್ಷಗಳ ಹಿಂದೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಹೆಚ್ಚುವರಿ ಕೊಠಡಿಗಳ ಅನಿವಾರ್ಯತೆಯಿಂದಾಗಿ ಹೊಸ ಏನು ಕನ್ಸ್ಟ್ರಕ್ಷನ್ ಕೂಡ ಮೇಲ್ಗಡೆ ಹಾಕ್ತಾ ಇರುವಂಥದ್ದು. ವಿಷಯ ಏನಂತಂದರೆ ಕಳಪೆ ಕಾಮಗಾರಿಯಿಂದ ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ಈ ಒಂದು ಕ್ಲಾಸ್ ರೂಮ್ನಲ್ಲಿ ಏನು ಸೀಲಿಂಗ್ ಸಂಪೂರ್ಣವಾಗಿ ಬಿದ್ದು ಕೊಠಡಿಯಲ್ಲಿ ಅಂದರೆ ತಡರಾತ್ರಿ ಬಿದ್ದಿರುವಂಥದ್ದು. ಯಾಕೆಂತಂದರೆ ತರಗತಿಗಳ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ಒಂದು ಸೀಲಿಂಗ್ ಬಿದ್ದಿದ್ರೆ ಸಾಕಷ್ಟು ಜೀವಗಳು ಹೋಗುವಂಥ ಒಂದು ಸಾಧ್ಯತೆ ಇತ್ತು. ಈಗ ನೀವು ನೋಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಸೀಲಿಂಗು ಕಳಚಿ ನೆಲಕ್ಕೆ ಬಿದ್ದಿರುವಂಥದ್ದು. ಈ ಒಂದು ಏನು ಡೆಸ್ಕ್ಗಳಿದ್ವು ಆ ಡೆಸ್ಕ್ಗಳು ಎಲ್ಲವೂ ಕೂಡ ಪುಡಿ ಆಗಿರುವಂಥದ್ದು. ಈಗ ನೋಡ್ತಾ ಇದ್ದೀರಾ ಡೆಸ್ಕ್ಗಳು ಯಾವ ರೀತಿ ಮುರಿದಿದೆ ಅನ್ನುವಂಥದ್ದು. ಯಾಕೆಂತಂದರೆ ಇದ್ರ ಕೆಳಗಡೆ ಡೆಸ್ಕ್ಗಳಿತ್ತು, ಆ ಡೆಸ್ಕ್ಗಳ ಮೇಲೆ ಈ ಒಂದು ಸೀಲಿಂಗ್ ಬಿದ್ದಂಥ ಪರಿಣಾಮವಾಗಿ ಈ ಒಂದು ಡೆಸ್ಕ್ಗೆ ಮುರಿದೋಗಿರುವಂಥ ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಸಾಕಷ್ಟು ಬಾರಿ ಈ ಒಂದು ಕಳಪೆ ಕಾಮಗಾರಿಯ ಬಗ್ಗೆ ಈ ಒಂದು ಏನು ಕಾಮರ್ಸ್ ವಿಭಾಗದ HODಗಳು ಸರ್ಕಾರಕ್ಕೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಗೆ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದರೂ ಕೂಡ, ಪತ್ರವನ್ನು ಬರೆದಿದ್ರು ಕೂಡ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇದ್ರ ಜೊತೆಗೆ ಪ್ರಾಂಶುಪಾಲರು ಕೂಡ ಗಮನಕ್ಕೆ ತಂದರೂ ಕೂಡ ಅವರು ಕೂಡ ಯಾವುದೇ ತರಹ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂತಂದರೆ ಈ ರೀತಿಯಾಗಿ ಏಕಾಏಕಿ ಸೀಲಿಂಗು ಏನು ಮೋಲ್ಡ್ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ಏನಾದರೂ ಇದ್ದಿದ್ದಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಜೀವ ಹೋಗುವಂಥ ಒಂದು ಸಾಧ್ಯತೆ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಪುಣ್ಯಕ್ಕೆ ತಡರಾತ್ರಿ ಬಿದ್ದಿರುವಂಥದ್ದು ಈ ಒಂದು ಘಟನೆ ಆಗಿರುವಂಥದ್ದು. ಇನ್ನಾದರೂ ಅಂದರೆ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರುವಂಥದ್ದು, ಬಿರುಕುಗಳು ಬಿಟ್ಟಿರುವಂಥದ್ದು ಸಾಕಷ್ಟು ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಭೇಟಿ ಕೊಟ್ಟು ಏನು ಈಗ ಮುಂದುವರೆದ ಭಾಗವಾಗಿ ಏನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದರಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸಮಗ್ರವಾಗಿ ತನಿಖೆ ಆಗಬೇಕು. ಜೊತೆಗೆ ಈ ಒಂದು ಕಟ್ಟಡ ಎಷ್ಟರ ಮಟ್ಟಿಗೆ ಸುರಕ್ಷತೆ ಇದೆಯಾ, ಪಾಠ ಪ್ರವಚನಕ್ಕೆ ಸುರಕ್ಷತೆ ಇದೆಯಾ ಅನ್ನುವಂಥದ್ದು ಕೂಡ ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಪ್ರತಿನಿತ್ಯ ಜೀವ ಭಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಈ ಒಂದು ಕಟ್ಟಡದಲ್ಲಿ ಪಾಠ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.